ಸೊ ಲೋಕ ಪ್ರಚಾರ ಮುಗಿತಾ ಇದ್ದಂತೆ ಮೋದಿ ಮತ್ತೆ ಧ್ಯಾನದತ್ತ ಚಿತ್ತವನ್ನ ನೆಟ್ಟಿದ್ದಾರೆ. ಮತ್ತೊಮ್ಮೆ ಸುದೀರ್ಘ ಆಧ್ಯಾತ್ಮಿಕತೆಯತ್ತ ನಮೋ ಚಿತ್ತ ನೆಟ್ಟಿರುವಂತದ್ದು. ಧ್ಯಾನಕ್ಕೆ ತೆರಳುವುದಕ್ಕೆ ಸಜ್ಜಾಗಿದ್ದಾರೆ ದೇಶದ ಪ್ರಧಾನಿ ನರೇಂದ್ರ ಮೋದಿ. ಉತ್ತರ ಬಳಿಕ ದಕ್ಷಿಣ ಭಾರತದ ತುತ್ತ ತುದಿಯಲ್ಲಿ ನಮೋ ಧ್ಯಾನವನ್ನ ಮಾಡಲಿದ್ದಾರೆ. 2024ರ ಲೋಕಸಭಾ ಪ್ರಚಾರ ಮುಗಿದ ನಂತರ ಧ್ಯಾನದತ್ತ ನಮೋ ಚಿತ್ತ ಬೀರಿರುವಂಥದ್ದು. ವಿವೇಕಾನಂದ ರಾಕ್ಮೋರಿಯಲ್ ನಲ್ಲಿ ಆಧ್ಯಾತ್ಮಿಕತೆಗೆ ಈಗಾಗಲೇ ಭರದ ಸಿದ್ಧತೆ ನಡೀತಾ ಇದೆ. ಈಗಾಗಲೇ ಒಂದು ಕಡೆ ಗಮನಿಸ್ತಾ ಇದ್ದೀವಿ, 2 ಬಾರಿ ಗೆದ್ದಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಬಾರಿಯೂ ಕೂಡ ಭಾರತದ ಚುಕ್ಕಾಣಿಯನ್ನ ಹಿಡಿಯೋದಕ್ಕೆ ನಾನಾ ರೀತಿಯಾದಂತಹ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಎಕ್ಸ್ಪೆಕ್ಟೇಷನ್ ಕೂಡ ಇದೆ, ಈ ಬಾರಿ ಮತ್ತೊಮ್ಮೆ ಪ್ರಧಾನಿ ಆಗ್ತೀನಿ ಅಂತ. ಬಟ್ ಅದರಲ್ಲಿ ಯಾವುದೇ ರೀತಿಯಾದಂಥ ಡೌಟ್ ಇಲ್ಲ. ಆದರೂ ಕೂಡ ಈಗ ರಿಲೀಫ್ ಮೋಡ್ಗೆ ಹೋಗಿದ್ದಾರೆ ಅಂತಾನೆ ಹೇಳ್ಬೋದು. ಇತ ರಾಜ್ಯ ನಾಯಕರು ಸೇರಿದಂತೆ ಹಲವಾರು ಘಟಾನುಘಟಿ ನಾಯಕರು ಕೂಡ ಲೋಕಸಭಾ ಚುನಾವಣೆಯ ಪ್ರಚಾರ ಮುಗಿತಾ ಇದ್ದಂತೆಯೇ ರೆಸಾರ್ಟ್ ಅಲ್ಲಿ ಇಲ್ಲಿ ಹೋಗ್ತಾರೆ. ಬಟ್ ಇಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಧ್ಯಾನದತ್ತ ತಮ್ಮ ಚಿತ್ತವನ್ನ ಬೀರಿರೋದು ಬಹಳ ಕುತೂಹಲವನ್ನ ಕೆರಳಿಸ್ತಾ ಇದೆ. ಧ್ಯಾನಕ್ಕೆ ತೆರಳುವುದಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ.